ಭಗವಂತ ನಿಜವಾದ ಭಗವಂತ ಇರೋದು ಇವರಲ್ಲಿ, ಆ ಮುಗ್ಧ ಮನಸ್ಸಲ್ಲಿ. ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಿರೋ ಇಂಥ ಕೆಲಸ ಮಾಡೋದು. ಸೊ ಕನ್ಸರ್ಟ್ ಫಾರ್ ಕಾಸ್ಟ್ನ ನಾವು ಅಪ್ಪು ಸರ್ ಸ್ಮಾರಕದ ಮುಂದೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬರ್ತಾ ಇದ್ದಾಗ ನಮ್ಮ ಕಣ್ಣಿಗೆ ಕಂಡಿದ್ದು ಅಂಧ ಕಲಾವಿದರು ಅಲ್ಲಿ ಹಾಡಾಡ್ತಾಯಿದ್ರು. ಸೊ ಅದನ್ನು ನೋಡಿದ್ವಿ, ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ವಿ. ನಮ್ಮ ತಲೆಯಲ್ಲಿ ಒಂದು ಯೋಚನೆ ಬಂತು, ನಾವು ಕನ್ಸರ್ಟ್ ಫಾರ್ ಕಾಸ್ಟ್ ಮಾಡ್ತಾ ಇರೋದು ಇಂಥ ನೀಡಿ ಪೀಪಲ್ಗೆ. ಸೊ ನಾವು ಯಾಕೆ ಇವ್ರಿಗೋಸ್ಕರ ಆಡಬಾರ್ದು, ಸೊ ಇವ್ರ ಜೊತೆಗೆ ಧ್ವನಿಗೂಡಿಸ್ಬಾರ್ದು ಅನ್ನಿಸ್ತು. ಸೊ ಹಾಗಾಗಿ ನಾವು ನಮ್ಮ ಕನ್ಸರ್ಟ್ ಫಾರ್ ಕಾಸ್ಟ್ ಟೀಮ್ ಎಲ್ಲ ಸೇರಿಬಿಟ್ಟು ಇವ್ರ ಜೊತೆ ಧ್ವನಿ ಕೂಡಿಸ್ತೀವಿ. ಭಗವಂತ ನಿಜವಾದ ಭಗವಂತ ಇರೋದು ಇವರಲ್ಲಿ, ಆ ಮುಗ್ಧ ಮನಸ್ಸಲ್ಲಿ. ದಯಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಕಣ್ಣಿರೆ ಬಾನಲಿರೆ ತೆರೆಯು ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು. ಇವರಲ್ಲಿ, ಆ ಮುಗ್ಧ ಮನಸ್ಸಲ್ಲಿ. ದಯಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಒಂದು ಕುಟುಂಬಕ್ಕೆ ಭಗವಂತ ಮೇಲಿಂದ ಸಹಾಯ ಮಾಡ್ತಾನೆ. ಸೊ ಥ್ಯಾಂಕ್ ಯು. ನಾನು ಇವಾಗ ಸಂಸ್ಥೆಯಿಂದ ಏನಾದರೂ ತೊಂದರೆ ಆಗಿದ್ರೆ ಕ್ಷಮಿಸ್ಬಿಡಿ ನಮ್ಮಿಂದ. ಸೊ ಒಂದು ಖುಷಿ ಏನಂದರೆ ಅವ್ರ ಜೊತೆಗೆ ಅವ್ರಿಗೆ ಇಷ್ಟವಾದಂಥ ಸಾಂಗ್ಸ್ನ ಹಾಡಿದ್ವಿ. ತುಂಬ ಖುಷಿಯಾದರು. ಸೊ ಕೆಲವೊಂದು ಟೈಮ್ ನಾವೆಲ್ಲೆಲ್ಲೋ ನಮ್ಮ ಹಣನ ವೇಸ್ಟ್ ಮಾಡ್ತಾ ಇರ್ತೀವಿ. ಬಟ್ ಇಂಥ ಕಡೆ ತಲುಪಿದ್ರೆ ಅದು ಆ ಭಗವಂತನಿಗೆ ತಲುಪ್ದಂಗೆ. ಸೊ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಅಲ್ಪ ಸ್ವಲ್ಪ ಆದರೂ ಏನಾದರೂ ಸಹಾಯ ಆಯಿತು ಅಂತ ಅಂದ್ಕೊಂಡ್ವಿ. ಅಲ್ಲಿಂದ ಸೀದಾ ಪಯಣ ಪ್ರಶಾಂತ್ ಚಕ್ರವರ್ತಿ ಆಶ್ರಮಕ್ಕೆ ಹೊರಟ್ವಿ, ಹೆಸರುಘಟ್ಟ. ಸೊ ಹೆಸರುಘಟ್ಟಕ್ಕೆ ಬಂದು ತಲುಪಿದ್ವಿ. ನಾವೇನೇ ಆಶೀರ್ವಾದ ಕೇಳೋದು ನಿಮ್ಮ ಹತ್ರ ಕೇಳಬೇಕು. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮತ್ತೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಇರಲಿ, ಆಮೇಲೆ ನಮ್ಮ ಇನ್ಸ್ಟಿಟ್ಯೂಷನ್ ಮೇಲೆ ಇರಲಿ. ಇಂಥ ಇನ್ನೂ 100 ಪಟ್ಟು ಸಹಾಯ ಮಾಡೋ ಶಕ್ತಿ ನಮ್ಗೆ ಕೊಡ್ಲಿ ಅಂತ ನೀವು ಆಶೀರ್ವಾದ ಮಾಡಬೇಕು. ಆ ಕೈ ಮುಗಿ ಧನ್ಯವಾದಗಳು. ಇದು ನೋಡಿದ್ರ ಎಂಥ ಅದ್ಭುತವಾದ ಸಾಂಗ್ ಆಡ್ತಾರೆ, ಬಹಳ ಖುಷಿ ಆಗುತ್ತೆ. ಇದನ್ನು ಮುಟ್ಟಿದ್ದಕ್ಕೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ. ನನ್ನ ಕಡೆಯಿಂದ ಶಿರವಾಗಿ ನಮಸ್ಕಾರ. ಒಳ್ಳೆದಾಗಲಿ. ಯಾಕೆ ಅಂದರೆ ಬಂದ್ಬಿಟ್ಟು ಕೊಟ್ಟರು. ಯಾಕೆ ಹೇಳಿ, ಎಷ್ಟೇ ಕೋಟಿ ಕೊಟ್ಟರು ಸಿಗದೇ ಇರೋ ವಸ್ತು ಅಂದ್ರೆ ಅಪ್ಪ ಅಮ್ಮ ಅಲ್ವಾ? ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಿರೋ ಇಂಥ ಕೆಲಸ ಮಾಡೋದು. ನಿಮ್ಗೇನು ಗೊತ್ತಾ, ನಿನ್ನ ಜೊತೆಗೆ ಹಾಕೊಂಡಿದ್ದಾರೆ ಅಂದರೆ ನಿಮ್ಗೆ ಅಪ್ಪ ಅಮ್ಮ ವ್ಯಾಲ್ಯೂ ಗೊತ್ತಾಗಲಿ ಅಂತ ಅಲ್ವಾ? ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ದಡವಿರದ ಕರುಣೆ ಕಡಲಿಗಳು, ಗುಡಿರದ ದೇವಿ ಬಡಯ್ಯ. ಮನಸ್ಸು ಮಗುತರ ಪ್ರೀತಿ ತುಂಬ ನೋವುಗಳು, ತುಂಬ ದುಃಖಗಳನ್ನ ಹಂಚ್ಕೊಂಡ್ರು. ತಂದೆ ತಾಯಿ ಸಮಾನದರಂತ ಎಲ್ರಿಗೂ ಕೂಡ ಎಂಟರ್ಟೈನ್ ಮಾಡುವಂಥ ಕೆಲಸ ಮಾಡಿದ್ವಿ. ತಂದೆ ತಾಯಿ ಬಗ್ಗೆ ಇರೋಂಥ ಗೌರವ ಕೆಲವರಿಗೆ ಅದನ್ನು ಇನ್ನೂ ಹೆಚ್ಚಾಗಲಿ ಅನ್ನೋ ಒಂದು ಆಶಯ ನಮ್ಮದು. ಅದಾದ ನಂತರ ಊಟ ಮಾಡಿದ್ವಿ. ಆ ಮುಗ್ಧ ಜೀವಗಳ ಆ ಮುಗ್ಧ ನಗು,
ಆ ಮುಗ್ದ ಕಣ್ಣೀರು ಇದೆಲ್ಲ ನೋಡ್ತಾ ಇದ್ದರೆ ಭಾವುಕರಾಗ್ತೀವಿ. ಸೊ ಯಾಕೆ ಟೈಮ್ ವೇಸ್ಟ್ ಮಾಡೋಣ, ಬಸ್ಸು ಅಥವಾ ಟ್ರೈನ್ ಬರೋದು ಇನ್ನೊಂದು ಲೇಟ್ ಆಗೋದ್ರಿಂದ, ಸೊ ಯಾಕೆ ಟೈಮ್ ವೇಸ್ಟ್ ಮಾಡೋಣ ಅಂತ ಮೆಜೆಸ್ಟಿಕಲ್ಲಿ ಮತ್ತೊಂದು ಸಲ ಕನ್ಸರ್ಟ್ ಶುರು ಮಾಡಿದ್ವಿ. ಸೊ ನಮ್ಗೆ ಹಾಡೋದು ಖುಷಿ, ಆಡಿಯನ್ಸು ಒಬ್ಬರಾಗಿರಲಿ 100 ಜನ ಆಗಿರಲಿ, ನಮ್ಮ ಒಂದು ಕರ್ತವ್ಯನ ನಾವು ಮಾಡಬೇಕು. ಸೊ ನಮ್ಮ ಮಕ್ಕಳುಗಳು, ನಮ್ಮ ಆಡಿಯನ್ಸ್ಗಳ ಮುಂದೆ ಎಲ್ಲ ತುಂಬ ಚೆನ್ನಾಗಿ ಹಾಡಿದ್ರು, ತುಂಬ ಚೆನ್ನಾಗಾಯಿತು. ಆಡಿಯನ್ಸ್ ಎಲ್ಲ ತುಂಬ ಖುಷಿಪಟ್ಟು, ತುಂಬ ಅಪ್ರಿಷಿಯೇಟ್ ಮಾಡಿಬಿಟ್ಟು, ತುಂಬ ಖುಷಿಯಾಯಿತು ನಮಗೆ. ಸೊ ಈ ಕನ್ಸರ್ಟ್ ಫಾರ್ ಕಾಸಿಂದ ಸೊ ಎಲ್ಲ ತುಂಬ ಸುಸ್ತಾಗಿದ್ದರು, ಬೆಳಗ್ಗೆಯಿಂದ ಓಡಾಡಿ ತುಂಬ ಸುಸ್ತಾಗಿರೋದ್ರಿಂದ ಮಕ್ಕಳುಗಳು ರೆಸ್ಟ್ ಮಾಡಿದ್ರು. ಸೊ ನಮ್ಮ ಪಯಣ ಬಂದ್ಬಿಟ್ಟು ದಾವಣಗೆರೆ ಕಡೆ ಹೊರತು. ಸೊ ಹಿಂಗೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಮನುಷ್ಯನ ಜೀವನ ಅನ್ನೋದು ತುಂಬ ಸೂಕ್ಷ್ಮ. ಒಂದು ಯಾವಾಗ ಏನಾಗ್ತೀವಿ ಅನ್ನೋ ಗೊತ್ತಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ನಾವು ನಿಮಗೆ ರಂಜನೆ ನೀಡ್ತೀವಿ. ಸೊ ನಿಮಗೆ ಯಾರಿಗೂ ನಾವು ಡಿಮ್ಯಾಂಡ್ ಮಾಡಲ್ಲ. ನೀವು ಪ್ರೀತಿಯಿಂದ ಕೊಟ್ಟಂಥ ಹಣ ಅದು ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ದಾವಣಗೆರೆ ಬಂತು. ಒಂದು ಸ್ಟೇಷನ್ ಬಂದ ಮೇಲೆ ಎಲ್ಲ ಇಳ್ಕೊಂಡು, ಸೊ ಎಲ್ಲ ಲಗೇಜ್ಗೆಲ್ಲ ತಗೊಂಡು ನಮ್ಮ ಬಾಯ್ಸೆಲ್ಲ ರೆಡಿ ಆದರು. ಸೊ ಈ ರೀತಿ ನಮ್ಮ ಪಯಣ ಬೆಂಗಳೂರು ಟು ದಾವಣಗೆರೆ ಬಂತು. ಸ್ವಾಮಿ ಅವ್ರು ನೋಡಿದ್ರಲ್ಲ, ಅವ್ರು ಲಾಸ್ಟ್ ಟೈಮ್ ಸಿಕ್ಕಿದ್ರಲ್ಲ, ಅವ್ರು ಮತ್ತೆ ಸಿಕ್ಕರು. ಸೊ ಅವ್ರಿಗೆ ಒಂದು ಸ್ವಲ್ಪ ಬೆಳಗಿನ ಒಂದು ಸ್ವಲ್ಪ ತಿಂಡಿ ಕೊಟ್ಬಿಟ್ಟು ಅವ್ರನ್ನ ಮಾತಾಡಿಸ್ಬಿಟ್ಟು ಸೊ ದಾವಣಗೆರೆ ಬಂದು ತಲುಪಿದ್ವಿ. ಮನೆಗಳಿಗೆ ಹೋಗುವಂಥ ಸಮಯ. ಸೊ ಈ ರೀತಿ ನಮ್ಮ ಕನ್ಸರ್ಟ್ ಫಾರ್ ಕಾಸ್ ಇನ್ ಬೆಂಗಳೂರು ನಡೀತು. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ನಿಮ್ಮ ಪ್ರೀತಿ ಜೊತೆ ನಮ್ಮ ಕನಸು ಆ್ಯಂಡ್ ನಮ್ಮ ಕನ್ಸರ್ಟ್ ಫಾರ್ ಕಾಸ್.